ಬರುವ ಏಪ್ರಿಲ್ 5ರಂದು ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ 118ನೇ ಜಯಂತಿ ಉತ್ಸವ ಆಚರಣೆ ಅಂಗವಾಗಿ ಜಯಂತ್ಯೋತ್ಸವದ ಅಧ್ಯಕ್ಷರಾಗಿ ರಂಜಿತ್ ಮೂಲಿಮನಿ, ಉಪಾಧ್ಯಕ್ಷರಾಗಿ ಗಣೇಶ್ ಕಟ್ಟಿಮನಿ, ಕಾರ್ಯಾಧ್ಯಕ್ಷರಾಗಿ ಪ್ರಹ್ಲಾದ್ ಹಡಗಿಲ್ ಹಾಗೂ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಉಮೇಶ್ ಮಾಳಗಿ ಅವರನ್ನ ಆಯ್ಕೆ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾದಿಗ ಸಮಾಜದ ಮುಖಂಡರು. ಮಲ್ಲಿಕಾರ್ಜುನ್ ಸಂಗೊಳ್ಳಿ, NKS TV4 ನ್ಯೂಸ್, ಕಲಬುರಗಿ. ಬಾಬು ಜಗಜೀವನ್ ರಾಮ್ ಅವರ 118ನೇ ಜಯಂತ್ಯೋತ್ಸವ ಸಮಿತಿಯ ಒಂದು ಪೂರ್ವಭಾವಿ ಸಭೆಯನ್ನು ನಮ್ಮ ಗುಲ್ಲಾಬಡಿಯ ಭವನದಲ್ಲಿ ನಿಕಟಪೂರ್ವ ಅಧ್ಯಕ್ಷರಾದ ರಮೇಶ್ ವಾಡೇಕರ್ ಅವರು ಆಯೋಜನೆ ಮಾಡಿದ್ದರು. ತದನಂತರ ಎಲ್ಲ ನಮ್ಮ ಸಮುದಾಯ ಹಿರಿಯ ಮುಖಂಡರ ಸರ್ವಾನುಮತದಿಂದ ನಮ್ಮ ಸಮಾಜದ ಹಿರಿಯ ಮುಖಂಡರಾಗಿರ್ತಕ್ಕಂಥ ರಾಜು ವಾಡೇಕರ್ ಅವರು, ಶ್ಯಾಮ್ ನಾಟಿಕರ್ ಅಣ್ಣವರು, ರಮೇಶ್ ವಾಡೇಕರ್ ಅವರು ಮತ್ತು ನಾಗರಾಜ್ ಗುಂಡ್ಕುರ್ತಿ ಅಣ್ಣವರು, ಲಿಂಗರಾಜ್ ತಾರ್ಫೆಲ್ ಅವರು, ದಸನ್ ಕಲಗುರ್ತಿ ಅಣ್ಣವರು, ಬಾಬು ಸುಂಟಣ್ಣನವರು ಮತ್ತು ಮಲ್ಲು ಜಿಂಕೇರಿ ಅಣ್ಣವರು ಎಲ್ಲರ ಒಂದು ಸಮ್ಮುಖದಲ್ಲಿ ಮತ್ತು ನಮ್ಮ ಎಲ್ಲ ಬಡಾವಣೆಯ ಯುವ ಹೋರಾಟಗಾರರು ಮತ್ತು ಹಿರಿಯ ಹೋರಾಟಗಾರರು ಮತ್ತು ಎಲ್ಲ ತಾಲೂಕದ ಮುಖಂಡರ ಒಂದು ಸಮ್ಮುಖದಲ್ಲಿ 118ನೇ ಜಯಂತಿಯ ಒಂದು ಅಧ್ಯಕ್ಷರಾಗಿ ನನ್ನನ್ನು ರಂಜಿತ್ ಮೂಲಿಮನಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಈ ನಮ್ಮ ಸಮುದಾಯಕ್ಕೆ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಸಮುದಾಯ ಇನ್ನೋವ ಹೋರಾಟಗಾರರಾಗಿರ್ತಕ್ಕಂಥ ಪ್ರಹ್ಲಾದ್ ಹಡಗಿಲ್ಕರ್ ಅವರು ಮತ್ತು ಅವರನ್ನು ಪ್ರಚಾರ ಸಮಿತಿ ಕಾರ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಉಮೇಶ್ ಮಾಳಗಿ ಅಣ್ಣವರಿಗೆ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ಹೋರಾಟಗಾರರಾಗಿರ್ತಕ್ಕಂಥ ಗಣೇಶ್ ಕಟ್ಟಿಮನಿ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಏಪ್ರಿಲ್ 5ನೇ ತಾರೀಕಂದು ಅದ್ದೂರಿಯಾಗಿ ಮತ್ತು ವಿಶೇಷವಾಗಿ ವಿಜೃಂಭಣೆಯಾಗಿ ಒಂದು ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡಬೇಕೆಂದು ನಮ್ಮ ಕಲಬುರಗಿ ಜಿಲ್ಲಾ ಮಾದಿಗ ಸಮಾಜದ ಮುಖಂಡರಲ್ಲಿ ನಾನು ಮನವಿ ಮಾಡ್ಕೋತೀನಿ. ಅದೇ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಯಶಸ್ವಿ ಮಾಡಬೇಕೆಂದು ಈ ಮಾಧ್ಯಮ ಮುಖಾಂತರ ನಾನು ತಿಳಿಸ್ತೀನಿ. ಧನ್ಯವಾದ. ಉದ್ದೇಶ ಭಾರತ ದೇಶ ಕಂಡಂಥ ದೀನದಲಿತ ನಾಯಕರಲ್ಲಿ 2 ನಕ್ಷತ್ರ ಅಂತ ಹೇಳಬೇಕು. ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಪರಮ ಪೂಜ್ಯ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಂತ ಹೇಳಿಸಿ ಇವರು ಭಾರತ ದೇಶದಲ್ಲಿ ಜನಿಸಿ ಭಾರತದ ದಲಿತರಿಗೋಸ್ಕರ ದಲಿತರಿಗೋಸ್ಕರ ಮತ್ತು ಹಿಂದುಳಿದವರು ತುಳಿತಕ್ಕೊಳಗಾದಂಥವ್ರ ಬಗ್ಗೆದಾಗ ತಮ್ಮ ಜೀವನವೇ ಮುಡುಪಾಗಿಟ್ಟು ಹೋರಾಟ ಮಾಡಿ ಮತ್ತು ರಾಜಕೀಯವಾಗಿ ಬಾಬೂಜಿಯವರು ರಾಜಕೀಯವಾಗಿ ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ಕೇಂದ್ರದಲ್ಲಿ ದೀನದಲಿತರಿಗೆ ಯಾವ ರೀತಿ ಸೇವೆ ಮಾಡಬಹುದು ಮತ್ತು ಈ ಒಂದು ಜಾತಿ ಪದ್ಧತಿಯನ್ನು ಹೋಗಲಾಡಿಸಲು ಯಾವ ರೀತಿ ಕ್ರಮ ಕೈಗೊಳ್ಳಬಹುದು ಮತ್ತು ಅಸ್ವೀಕಾರಪ್ಪ ಅಂದ್ರೆ ನಮ್ಮ ರೈತ ಬಾಂಧವರಲ್ಲಿ ದೇಶದ ಮೂಲ ಸಂಪತ್ತು ರೈತರಲ್ಲಿ ಒಂದು ಹೆಚ್ಚಿನ ಆಹಾರ ಉತ್ಪಾದನೆ ಮಾಡುವಲ್ಲಿ ಎಲ್ಲ ಒಂದು ರೀತಿಯ ಎಲ್ಲ ಒಂದು ಕ್ಷೇತ್ರದಲ್ಲಿ ಅವರ ಸೇವೆ ಭಾಳ ಹೆಚ್ಚಿಂದು ಇರುವುದರಿಂದ ಮತ್ತು ಬಾಬೂಜಿಯವರ ಬಗ್ಗೆದಾಗ ಭಾರತ ದೇಶದಲ್ಲಿ ಎಲ್ಲ ಜನರು ಅವ್ರ ಚರಿತ್ರೆ ಏನು, ಅವರು ಸಲ್ಲಿಸಿದ ಸೇವೆಗಳು ಎಲ್ಲರಿಗೂ ಅರಿವು ಮೂಡಬೇಕು. ಅದಲ್ಲದೆ ಅವರು ಯೋಚನೆ ಮಾಡ್ತಾರೆ, ಅವರು ವಿಚಾರ ಮಾಡಿದಂಥ ವಿಚಾರಗಳನ್ನು ನಾವೆಲ್ಲ ಅಳವಡಿಸ್ಕೊಂಡು ಅವರ ದಾರಿಯಲ್ಲಿ ಅವರ ಮಾರ್ಗದಲ್ಲಿ ಜನಸೇವೆಯಲ್ಲಿ ನಾವೆಲ್ಲ ತೊಡಗಬೇಕು, ದೀನದಲಿತರ ಉದ್ಧಾರಕ್ಕಾಗಿ ಹೋರಾಡಬೇಕು. ಇಂಥ ಎಲ್ಲ ಅವರ ಯೋಚನೆಗಳನ್ನು ನಾವು ಇವತ್ತು ಅನುಸರಿಸುತ್ತಾ ಈ ಒಂದು ನಿಟ್ಟಿನಲ್ಲಿ ಬಾಬೂಜಿಯವರ ಜಯಂತಿ 118ನೇ ಜಯಂತಿ ಅತಿ ವಿಜೃಂಭಣೆ ಮಾಡೋಕ್ಕೋಸ್ಕರ ಯುವಕರಲ್ಲಿ ಒಂದು ಆ್ಯಕ್ಟಿವ್ ಇರುವಂಥ ಹುಡುಗ ರಂಜಿತ್ ಮೂಲಿಮನಿ ಅವರಿಗೆ ಎಲ್ಲ ಹಿರಿಯರು ಸೇರಿಕೊಂಡು ಆತನನ್ನು ಅಧ್ಯಕ್ಷನಾಗಿ ಮಾಡಿದ್ದಾರೆ ಮತ್ತು ಆತನ ಮೇಲೆ ಎಲ್ಲ ಜಿಲ್ಲಾ ಸಮಾಜದ ಮಾದಿಗ ಸಮಾಜ ಆತನ ಮೇಲೆ ನಿರೀಕ್ಷೆ ಮಾಡಿದ್ದಾರೆ. ಏನಪ್ಪ ಅಂದ್ರೆ ಈ ಸರ್ತಿ ಜಯಂತಿ ಒಂದು ಮೆಸೇಜ್ ಕೊಡ್ತಾ, ಸಂದೇಶ ಕೊಡ್ತಾ ಎಲ್ಲ ಸಮುದಾಯಕ್ಕೆ. ಮತ್ತು ಬಾಬೂಜಿ ಬರೀ ಮಾದಿಗ ಸಮಾಜಕ್ಕೆ ಮೀಸಲಾತಿಲ್ಲ, ಎಲ್ಲ ಸಮುದಾಯದವರಿಗೂ ಎಲ್ಲ ಸಮುದಾಯಗಳಿಗೆ ಬೇಕಾಗಿರುವಂಥ ಒಬ್ಬ ವ್ಯಕ್ತಿ ಅಂತ ಹೇಳ್ಕೇಸಿ ಈ ಬಾರಿ ಅವರು ಭಾಳ ವಿಶೇಷವಾಗಿ ಮಾಡ್ತಾರೆ ಅಂತ ಕೇಸಿ ಈ ಮೂಲಕ ಹೆಸರು ಸರ್.